ಕರ್ನಾಟಕ ರಾಜ್ಯ ಕಾಮುಕರ ರಾಜ್ಯವೇ ಯಾಕೆ ಅಂತೀರಾ? ಎಲ್ಲಿದೆ ರೀ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ? ಹುಟ್ಟಿದ ಮಗುವಿನಿಂದ ಹಿಡಿದು ಹಣ್ಣು ಮುದುಕಿಯರವರೆಗೂ ಕಾಮದ ದೃಷ್ಟಿಯಿಂದ ನೋಡೋ ಜನರ ಮಧ್ಯೆ ಹೆಣ್ಣು ಮಕ್ಕಳು ಓಡಾಡೋದಾದ್ರೂ ಹೇಗೆ? ದಿನಂಪ್ರತಿ ಯಾವುದೇ ನ್ಯೂಸ್ ನೋಡಿದ್ರೂ ಒಂದಾದರೊಂದು ಹೆಣ್ಣು ಮಗು ಕಾಮುಕರಿಗೆ ಬಲಿ ಆಗಿರೋ ವಿಷಯವೇ ಹೊರತು ಕಾಮುಕರಿಗೆ ಮರಣದಂಡನೆ ಅನ್ನೋ ವಿಷಯವೇ ಕಿವಿಗೆ ಬೀಳಲ್ಲ. ಒಂದು ಮಗುಗೆ ನ್ಯಾಯ ಸಿಕ್ತು ಅನ್ನೋ ಅಷ್ಟರಲ್ಲೇ ಇನ್ನೊಂದು ಪ್ರಕರಣ ದಾಖಲಾಗಿದೆ. ಹೆಣ್ಣು ಹೆತ್ತವರೇ, ನೀವು ತುಂಬಾ ಆಸಕ್ತಿಯಿಂದ ಕೇಳಲೇಬೇಕಾದ ವಿಷಯ ಇದು. ಮನೆ ಎದುರು ಆಟ ಆಡಿಕೊಂಡು ಇದ್ದ ಮಗು ಕಾಣಿಯಾಗಿ ಸಿಕ್ಕಿರೋದು ಹೆಣವಾಗಿ. ಅದು ಬರ್ಬರವಾಗಿ ಕೊಲೆ ಆಗಿದೆ. ಮಗುವಿನ ಹೆಣ ನಿರ್ಜನ ಪ್ರದೇಶದಲ್ಲಿ ಸಿಕ್ಕಿದ್ದು ಮುಖ ಜಜ್ಜಿ ಹೋಗಿದೆ. ಮೈ ತುಂಬಾ ಸಿಗರೇಟ್ ಗುರುತುಗಳು ತಲೆ ಹೊಡೆದಿದೆ. ಮಗುವಿನ ದೇಹದಿಂದ ಬಂದಂತಹ ರಕ್ತ ಇರುವೆಗಳಿಗೆ ಆಹಾರವಾಗಿದೆ. 2 ದಿನದ ಹಿಂದೆ ಬಿಡದಿಯ ಭದ್ರಾಪುರ ಎಂಬ ಗ್ರಾಮದ ಹಕ್ಕಿ ಪಿಕ್ಕಿ ಬೀದಿಗೆ ಸೇರಿದಂತಹ ಖುಷಿ ಎಂಬ ಹೆಣ್ಣು ಮಗಳ ಮೇಲೆ ಕಾಮುಕರು ಅವರ ಗಂಡಸ್ತನ ತೋರಿಸಿದ್ದಾರೆ. 14 ವರ್ಷದ ಮಾತು ಬಾರದ ಕಿವಿಯು ಕೇಳದ ಮುದ್ದಾದ ಮಗು ಖುಷಿ. ಹೆಸರಿನಲ್ಲಿರುವ ಖುಷಿಯನ್ನು ಅಳಿಸಿ ಹಾಕಿದ ಪಾಪ ನಿಕೃಷ್ಟರು ಮನೆಯ ಮುಂದೆ ಆಟ ಆಡಿಕೊಂಡು ಎಲ್ಲರ ಜೊತೆ ಬೆರೆತು ಸಂತೋಷವಾಗಿ ಮನೆ ತಲುಪುವ ದಾವತ್ತದಲ್ಲಿದ್ದ ಹುಡುಗಿಯ ಅಪಹರಣ ಮಾಡಿ ಅತ್ಯಾಚಾರ ಎಸಗಿರುವ ಘಟನೆ ಬೆಳಕಿಗೆ ಬಂದಿದೆ. ಲೋಕವನ್ನು ಸರಿಯಾಗಿ ಅರಿಯದ, ಮುಖದಲ್ಲಿ ಮೊಡವೆ ಕೂಡ ಮೂಡಿ ಕಲೆಯಾಗದ ಹೆಣ್ಣಿನ ಭವಿಷ್ಯವೇ ಕೊಳೆತು ಹೋಗಿ ಮಣ್ಣಾಗಿದೆ. ಯಾವಾಗಲೂ ಆಟ ಆಡಿಕೊಂಡು ಮನೆಗೆ ಬರುತ್ತಿದ್ದ ಹುಡುಗಿ ಮನೆ ತಲುಪುತ್ತಿದ್ದಕ್ಕಾಗಿ ಕಂಗಾಲಾದ ಪೋಷಕರು ಊರೆಲ್ಲ ಹುಡುಕಿದರೂ ಖುಷಿ ಸಿಗಲೇ ಇಲ್ಲ. ಇಡೀ ಊರೇ ತಿರುಗಿ ಬಂದರೂ ಅವಳ ಸುಳಿವೇ ಇಲ್ಲ. ನಾನಾ ಪ್ರಯತ್ನದ ನಂತರ ಖುಷಿ ಊರ ಹೊರಗಿನ ನಿರ್ಜನ ಪ್ರದೇಶದಲ್ಲಿ ಹೆಣವಾಗಿ ಸಿಕ್ಕಿದ್ದಾಳೆ. ಅವಳನ್ನು ಅತ್ಯಾಚಾರ ಮಾಡಿ ಅವಳ ದೇಹದ ಮೇಲೆ ಸಿಗರೇಟ್ನಿಂದ ಸುಟ್ಟಿದ್ದಾರೆ. ಬಾಯಿಗೆ ಮಣ್ಣು ತುಂಬಿದ್ದಾರೆ. ತಲೆ ಬುರುಡೆ ಹೊಡೆದು ಹಾಕಿದ್ದಾರೆ. ಪಾಪ, ಮಾತೇ ಬಾರದ ಹುಡುಗಿ ಅದೆಷ್ಟು ನರಕ ಯಾತನೆ ಅನುಭವಿಸಿತೋ, ಅದೆಷ್ಟು ಕಣ್ಣೀರು ಹಾಕಿ ಬೇಡಿಕೊಂಡಿತೋ. ಕೊನೆಗೂ ಕ್ರೂರಿಗಳ ಕೈಯಲ್ಲಿ ಕೊನೆ ಉಸಿರೆಳೆಯಿತು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದು ಇಲ್ಲವೇ ಇಲ್ಲ. ಇಷ್ಟಾದರೂ ಇನ್ನು ಅಪರಾಧಿಗಳ ಪತ್ತೆ ಆಗೇ ಇಲ್ಲ. 48 ಗಂಟೆ ಕಳೆದರೂ ಆ ಮಗುವಿನ ತಾಯಿಗೆ ನ್ಯಾಯ ಒದಗಿಸಲು ಇನ್ನು ಯಾರು ಮುಂದೆ ಬರಲೇ ಇಲ್ಲ. ಹೆಣ್ಣು ಹೆತ್ತವರೇ, ನಮ್ಮ ಮಕ್ಕಳ ಮಾನ ಹಾಗೂ ಪ್ರಾಣದ ಬಗ್ಗೆ ನಾವೇ ಎಚ್ಚರ ವಹಿಸಬೇಕು. ನಮ್ಮ ಸರ್ಕಾರ ಅಥವಾ ಕಾನೂನು ನಮ್ಮ ಮಕ್ಕಳ ರಕ್ಷಣೆ ಹೊಣೆ ಹೊರೋದಿಲ್ಲ. ಅವರಿಗೆ ನಮ್ಮ ಕೈ ಬೆರಳಿನ ತುದಿಯಲ್ಲಿ ಬೀಳುವ ಗುರುತು ಕಾಣಿಸುತ್ತದೆ ಹೊರತು ನಮ್ಮ ಕಣ್ಣೀರು ಕಲೆಗಳಲ್ಲ. ಯಾರು ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ. ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ತೆಗೆದುಕೊಂಡು ಕಾಮುಕರಿಗೆ ಶಿಕ್ಷೆ ಒದಗಿಸುತ್ತಾರೆಯೋ ಕಾದು ನೋಡಬೇಕಾಗಿದೆ. ಇನ್ನು ನಾವು ನ್ಯಾಯದ ಪರ ನಿಲ್ಲೋಣ. ರೆಡ್ ಅಲರ್ಟ್ ಕನ್ನಡದ ಹೋರಾಟ ನ್ಯಾಯ ಸಿಗುವ ತನಕ.